ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರೆಗಳಿಗೆ ಮೊದಲ ಆದ್ಯತೆಯನ್ನು ಗುರುಗಳು ನೀಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಬಹುದು, ನೇರವಾಗಿ ಗುರುಗಳೊಟ್ಟಿಗೆ ಮಾತಾಡಬಹುದು. ನಿಮ್ಮಲ್ಲಿರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದಾಗಿದೆ. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಗಳು ತಿಳಿಸ್ಕೊಡ್ತಾರೆ. ಹಾಗೆ ಈಗ ಮಹಾಕುಂಭಮೇಳ ನಡೀತಾ ಇದೆ. ಅದರ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ಶುಭೋದಯ. ವೀಕ್ಷಕರೇ, ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ನಾವು ಬೇರೆ ಜ್ಯೋತಿಷ್ಯ ಕಾರ್ಯಕ್ರಮಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿನ ಅಂದರೆ ಈ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ವಿಭಿನ್ನವಾಗಿರುತ್ತೆ ಅಂತ ಹೇಳಿದ್ವಿ. ಒಂದು ಸೈಂಟಿಫಿಕ್ ರೀಸನ್ನ ಇಟ್ಕೊಂಡು ಅದರ ಆಧಾರಿತವಾಗಿ, ಅಂದರೆ ವೈಜ್ಞಾನಿಕ ಹಿನ್ನೆಲೆಯ ಆಧಾರಿತವಾಗಿ ನಿಮ್ಮ ಭವಿಷ್ಯದ ಕುರಿತಾಗಿ ಒಂದಷ್ಟು ವಿಚಾರವನ್ನು ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು, ನಾನು ಬೇರೆಯವ್ರ ಹತ್ರ ಹೋಗಿ ಜ್ಯೋತಿಷ್ಯವನ್ನು ಕೇಳೋದು ಬದಲಾಗಿ, ಅಂದರೆ ಭವಿಷ್ಯವನ್ನು ಕೇಳೋದ್ರ ಬದಲಾಗಿ ನಾನೇ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅಂದರೆ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಕ್ಲಾಸಸ್ ನಡೀತಾ ಇದೆ. ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕ್ಕೆ ಅವಕಾಶವಿದೆ. ಇನ್ನು ಫೆಬ್ರವರಿ 10ನೇ ತಾರೀಕು ವಾಸ್ತು ತರಗತಿಗಳು ನಡೀತಾ ಇದೆ. ಕೇವಲ 6 ದಿನಗಳಲ್ಲಿ ವಾಸ್ತುಶಾಸ್ತ್ರವನ್ನು ನೀವು ಕಲಿತ್ಕೊಳ್ಳಿಕ್ಕೆ ಅವಕಾಶವಿದೆ. ಕುಟುಂಬ ಸಮೇತರವಾಗಿ ಮನೆಯಲ್ಲೇ ಕೂತು ನೀವು ಎಲ್ಲಿ ಹೋಗಬೇಕು, ಯಾವ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬೇಕು ಅನ್ನೋ ಒಂದು ಗೊಂದಲ ನಿಮಗಿದ್ರೆ ಆನ್ಲೈನ್ ಕ್ಲಾಸ್ ಮುಖಾಂತರವಾಗಿ ಈ 2 ತರಗತಿಗಳಿಗೆ ನೀವು ಅಟೆಂಡ್ ಆಗಬಹುದಾಗಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನುವಂಥವ್ರು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಮೊದಲನೇದಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಹೇಳಿದ್ದಾರೆ. ಸೊ ಮಹಾಕುಂಭಮೇಳದ ಕುರಿತಾಗಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ 144ನೇ ಮಹಾಕುಂಭಮೇಳ ನಡೀತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಅದರಲ್ಲೂ ಇವತ್ತು ಮೋದಿಯವರಲ್ಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂಥ ದಿನ ಅಂದರೆ ತಪ್ಪಾಗಲಾರ್ದು. ಹಾಗಿದ್ರೆ ಈ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥ ಮಹಾಕುಂಭಮೇಳದ ವಿಶೇಷತೆ ಏನು? ಇನ್ನು ಪವಿತ್ರವಾದಂಥ ಸ್ನಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಮಹಾಕುಂಭಮೇಳಕ್ಕೆ ಹೋಗಿರೋರೆಲ್ಲರೂ ಕೂಡ ಸ್ನಾನವನ್ನು ಮಾಡಿದ್ರೆ ಪುಣ್ಯವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇದರ ಕುರಿತಾಗಿ ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದನ್ನು ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಗುರುಗಳೇ, ಸೊ ಇವತ್ತಿನ ಮಹಾಕುಂಭಮೇಳದ ವಿಶೇಷತೆ ಹೇಳೋದಾದರೆ? ಸೊ ಎಲ್ಲರೂ ಬುಕ್ ಮಾಡ್ತಾ ಇದ್ದಾರೆ ಕುಂಭಮೇಳಕ್ಕೆ. ಸೊ 2 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅನೇಕ ವಿಚಾರವಾದಿಗಳು ಮಾತಾಡ್ತಕ್ಕಂಥದ್ದು, ಕುಂಭಮೇಳಕ್ಕೆ ಹೋದರೆ ನಮಗೆ ಏನು ಬಡತನ ಹೋಗುತ್ತಾ ಅಂತ ಒಂದು, ಹಾಗೆ ಕುಂಭಮೇಳಕ್ಕೆ ಹೋದರೆ ವೇಸ್ಟ್ ಆಫ್ ಮನಿ ಅಂತ ಹೇಳ್ತಾರೆ. ಎಲ್ಲ ಧರ್ಮದಲ್ಲೂ ಕೂಡ ಅವರವ್ರದ್ದೇ ಆಗಿರ್ತಕ್ಕಂಥ ಪಂಥದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಾರೆ. ಅದೆಲ್ಲ ಗೊತ್ತಿರ್ತಕ್ಕಂಥದ್ದು. ತಗೊಳ್ಳೋಣ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 20/10/2003. 20/10/2013. 2013. ಓಕೆ, ಹುಟ್ಟಿದ ಟೈಮಿಂಗ್ಸ್ ಹೇಳಿಪ್ಪ. ಬೆಳಗ್ಗೆ 11:45. ಓಕೆ, 11:45 ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿರೋದು? ಜಮಕೋಟೆ ಕ್ರಾಸ್. ಯಾವ ಊರಲ್ಲಿ? ಜಮಕೋಟೆ ಕ್ರಾಸ್. ಓಕೆ, ಯಾವ ತಾಲೂಕಿಗೆ ಬರುತ್ತೆ ಅದು? ಶಿಳಘಟ್ಟ ತಾಲೂಕು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಏನ್ ನಿಮ್ಮ ಹೆಸರು? ಹುಡುಗಿ ಅನ್ಸುತ್ತೆ. ಲೋಚನ ಶ್ರೀನಾ? ನಿಂದೇನ ಜಾತಕ ಇದು? ಗುರುಜಿ. ಯಾವ್ದು ತಾಲೂಕ್ ಬರುತ್ತಮ್ಮ? ಶಿಡ್ಲಘಟ್ಟ. ಶಿಡ್ಲಘಟ್ಟ ಅಂತಂದ್ರೆ ಇಲ್ಲೇ ಬೆಂಗಳೂರು ಹತ್ರ ಇದೆಯಲ್ಲ, ಅದಾ?
ಚಿಕ್ಕಬಳ್ಳಾಪುರ ಅಂತ ಬರ್ತಲ್ಲ. ಹಾಂ, ಚಿಕ್ಕಬಳ್ಳಾಪುರ. ಓಕೆ ಓಕೆ, ಚಿಕ್ಕಬಳ್ಳಾಪುರ ಹಾಕ್ಬೋದು. ಚಿಕ್ಕಬಳ್ಳಾಪುರ ಹಾಕ್ತೀನಿ. ಏನು ಜ್ಯೋತಿಷ್ಯ ಕಾರ್ಯಕ್ರಮ ಸ್ಕೂಲ್ಗೆ ಹೋಗಲ್ವಾ? ಓದ್ತೀನಿ ಗುರುಗಳೇ. ಗುರುಗಳೇ, ವೆರಿ ಸ್ವೀಟ್. ಗುರುಗಳೇ, ಅವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ ಗುರುಗಳಿಗೆ ಗುರುಗಳೇ ಅನ್ಬೇಕು ಅಂತ. ಓಕೆ, ಫ್ಯಾಂಟಾಸ್ಟಿಕ್. ಏನು ಓದ್ತಾ ಇದೆಯಾ? 6th standard ಗುರು. 6th ಸ್ಟ್ಯಾಂಡರ್ಡಾ? ಯಾರು ಹೇಳಿದ್ದು ನಿಂಗೆ ಜ್ಯೋತಿಷ್ಯ ಕಾರ್ಯಕ್ರಮ ನೋಡೋಕ್ಕೆ? ಇಂಥವೆಲ್ಲ ನೋಡ್ತಾರಾ? ಬೈತಾರಲ್ವಾ? ಹಾಂ, ಅಮ್ಮ ಕಲಿತಾರೆ ಕ್ಲಾಸ್ ಫೋನ್ ಮಾಡಬೇಕು. ಹೌದಾ? ಓ, ವೆರಿ ಸ್ವೀಟ್. ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಮಗು ಜ್ಯೋತಿಷದ ಬಗ್ಗೆ ನಿಜ, ನಿಜ. 11 ವರ್ಷದ ಮಗು ಕಲಿತಾ ಇರ್ತಕ್ಕಂಥದ್ದು. ಓಕೆ, ನಿನ್ನ ಏನು ಎಜುಕೇಶನ್ ಬಗ್ಗೆ ಕೇಳಬೇಕಾ ಏನಮ್ಮ? ಎಜುಕೇಶನ್ ಬಗ್ಗೆ ಕೇಳಬೇಕು ಗುರುಗಳೇ. ನೋಡಮ್ಮ, ಈಗ ಶುಕ್ರದಶ ನಡೀತಾ ಇದೆ. ಇದೆಲ್ಲ ನಿಮಗೆ ಟೆಕ್ನಿಕಲ್ ಸ್ವಲ್ಪ ಅರ್ಥ ಆಗಲ್ಲ. ಜಸ್ಟ್ ಒಂದು ಫ್ಯೂ ಇನ್ಫಾರ್ಮೇಷನ್ ಕೊಡ್ತೀನಿ. ಏನು ನಡೀತಾ ಇದೆ ಬಿಡ್ತಾ ಇದೆ ಅದು ತಲೆ ಕೆಡಿಸ್ಕೋಬೇಡ. ಕಾಂಬಿನೇಷನಲ್ಲಿ ನಿನಗೆ ಯಾವ ಒಂದು ಲೈನ್ ನಿಮಗೆ ಸೂಚನೆ ಮಾಡುತ್ತೆ ಅದನ್ನು ನೋಡೋಣ. 10th ಕಸ್ಪು 10ನೇ ಮನೆ ನೋಡೋದ್ರಿಂದ ನೀವು ಡೆಫಿನೆಟ್ಲಿ ಎಲ್ಲ 1000% ಅಲ್ಲ, 1,00,000% ತೊಗೊಳ್ಳಿ. ನೀವು ಮಾಸ್ಟರ್ಸ್ ಡಿಗ್ರಿ ಮಾಡೇ ಮಾಡ್ತೀರಾ. ಅದರಲ್ಲಿ ಎಸ್ಪೆಷಲಿ ಟೆಕ್ನಿಕಲ್ ಸೈಡ್ ಮಾಡ್ತೀರಾ. ಸ್ವಲ್ಪ ನೀವು ಇಂಜಿನಿಯರಿಂಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಮೆಡಿಕಲ್ಗೂ ಕಾನ್ಸಂಟ್ರೇಟ್ ಮಾಡಿ. ಎರಡೂ ಆಪ್ಷನ್ ಕಾಂಬಿನೇಷನ್ ಇದೆ. ಯಾಕೆಂದರೆ ಇಲ್ಲಿ ನಾವು ಕೆಳಗಡೆ ಅಂಡರ್ಗ್ರೌಂಡಲ್ಲಿ ನೋಡ್ತಾ ಇದ್ದಾಗ ಈ ಮನೆಗಳೆಲ್ಲವೂ ಕೂಡ ಮೋರ್ ಏನಂತಾರೆ ಎಜುಕೇಷನ್ ಅಂತ ಬರತಕ್ಕಂಥದ್ದು. 4th ಹೌಸು ಕೂಡ ಎಜುಕೇಷನಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. 10th ಹೌಸ್ ನೇಮ್ ಅಂಡ್ ಅಬ್ರಾಡ್ಗೂ ಹೋಗ್ತೀರಾ, ಚೆನ್ನಾಗಿದೆ. ಅದೇ ಥರ ಈಗೇನು ಹೇಳ್ತೀನೋ ಅದನ್ನು ತಲೆಗೆ ಹಚ್ಕೋಬಾರ್ದು. ಹಾರ್ಡ್ ವರ್ಕ್ ಮಾಡಲೇಬೇಕು. ಮಂತ್ರ ಪಠನೆ ಕೊಡ್ತೀನಿ, ಒಂದು ಮಂತ್ರ ಹೇಳ್ತಾ ಇರಿ. ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಜೀವನ ಗ್ಯಾರಂಟಿ ಬರುತ್ತೆ. ಎಲ್ಲರಿಗಿಂತ ಎತ್ತರವಾಗಿ ಬೆಳಿತೀಯ, ಯಾವುದೂ ತೊಂದರೆ ಇಲ್ಲ. ಸೂರ್ಯ ಚೆನ್ನಾಗಿದೆ, ಚಂದ್ರದಶ ಚೆನ್ನಾಗಿದೆ, ಮಂಗಳ ದಶನೂ ಅತ್ಯುತ್ತಮವಾಗಿದೆ. ರಾಹುನು ಕೂಡ 10 ಫೇಮಸ್ ಆಗ್ತೀರಾ. ಏನಾದ್ರು ಭಗವಂತ ಅವಕಾಶ ಕೊಟ್ಟರೆ ಈ ಮಗು ರಾಜಕೀಯದಲ್ಲಿ ಮೊದಲನೇ ಸ್ಥಾನ ಪಡಿತಾರೆ. ರಾಜಕೀಯದಲ್ಲಿ ಇದು ಮೊದಲನೇ ಸ್ಥಾನ ಪಡಿತಾರೆ. ಅದು ಬೆಳೆಯೋ ಮಗು, ಅದೇನೋ ಮೊಳಕೆಯಲ್ಲೇ ಅಂತಾರಲ್ಲ, ಅದು ಬೆಳೆಯೋ ಸಿರಿ. ಅದು ನಿಮ್ಗೆ ಗೊತ್ತು ಚೆನ್ನಾಗಿ, ನಮಗೆ ತಗೊಳ್ಳಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಒಗಟಂತರ ಏನಂತಾರ ಗೊತ್ತಿಲ್ಲ, ಅದಕ್ಕೆ ಗಾದೆನಾ? ಗಾದೆ ಮಾತಲ್ಲಿ ಅತ್ಯುತ್ತಮವಾಗಿದೆ. ಸ್ವಲ್ಪ 8ನೇ ಮನೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಸಮಸ್ಯೆ ಕೊಡುತ್ತೆ. ತೊಗರಿ ಬೇಳೆನ ನಿಮ್ಮ ಅಮ್ಮನಿಗೆ ಹೇಳಮ್ಮ ದಾನ ಮಾಡೋಕ್ಕೆ. ಒಳ್ಳೇದಾಗಲಿ. ಓಕೆಪ್ಪ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಮಸ್ಯೆಗಿರ್ತಕ್ಕಂಥ ಪರಿಹಾರವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ನಿನಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಿದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡೋಕ್ಕೆ ನಿನಗೆ ಅವಕಾಶ ಇರುತ್ತೆ. ಓಕೆ, ಎಸ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹುಟ್ಟಿದ ದಿನಾಂಕ, ಸಮಯ ಹೇಳಿ. 9 ಏಪ್ರಿಲ್ 1995. ಇದು ಸಮಯ ಮಧ್ಯಾಹ್ನ 3 ಗಂಟೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ನವಲಗುಂದ, ಧಾರವಾಡ ಡಿಸ್ಟ್ರಿಕ್ಟ್. ಇನ್ನೊಂದು ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಇಯರ್ ಗೊತ್ತಾಗಿಲ್ಲ. ಯಾವ ಇಯರ್? ವರ್ಷ ಯಾವುದು? 95. ಆದರೆ ಟೈಮ್ ಕರೆಕ್ಟ್ ಆಗಿಲ್ಲ ನಿಮ್ಮದು. ಎಕ್ಸಾಕ್ಟ್ 3 ಗಂಟೆ ಇರೋದಿಲ್ಲ. 3 ಗಂಟೆ 10 ನಿಮಿಷ, 3 ಗಂಟೆ 7 ನಿಮಿಷ. ಇಲ್ಲಿ ಕರೆಕ್ಟಾಗಿ ನಾವು ಪ್ರಿಡಿಕ್ಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ಒಂದು ಕೇಳ್ತಾರೆ, ತುಂಬ ಜನ ಕೇಳ್ತಾರೆ ಜ್ಯೋತಿಷ್ಯನ. ಆದರೆ ಕರೆಕ್ಟ್ ಟೈಮ್ ಇಟ್ಕೊಂಡಿರೋಲ್ಲ. ಅದು ನಾವು ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಟೈಮ್ ಇಲ್ಲ ಅಂದರೆ. ಯಾಕಂದರೆ ನಿಖರವಾಗಿರ್ತಕ್ಕಂಥದ್ದು ಒಂದು ಕಸ್ಪ್ ಅಂತ ಇರುತ್ತೆ, ಅದು ತೊಗೊಳ್ಬೇಕು. ಅದಕ್ಕೆ ಟೈಮ್, ಒಂದು ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೂ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡ್ತೀವಿ, ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಸೊ ಮನುಷ್ಯಂದು ಮ್ಯಾನುಫ್ಯಾಕ್ಚರ್ ಡೇಟ್ ಇಂಪಾರ್ಟೆಂಟು. ಅದರಲ್ಲಿ ಎಸ್ಪೆಷಲಿ ಇನ್ನೂ ಕೂಲಂಕುಷವಾಗಿ ಟೈಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ, ರಾಶಿಲಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ಶನಿ ದಶೆ ಪ್ರಾರಂಭವಾಗಿತ್ತು ನಿಮ್ಮ ಹುಟ್ಟಿದಾಗ. ಹಾಗೆ ಬುಧ ದಶೆ ಕಂಪ್ಲೀಟ್ ಆಗಿ ಈಗ ಜಸ್ಟ್ ಕೇತು ದಶೆ ಪ್ರಾರಂಭವಾಗಿದೆ. ಕೇತುನಲ್ಲಿ ನಿಮಗೆ ತುಂಬ ಕಡೆ ಅಲ್ದಾಡಿಸುತ್ತೆ, ಬೇರೆ ಬೇರೆ ಕಡೆ ಅಲ್ದಾಡಿಸುತ್ತೆ, ಬೇರೆ ಬೇರೆ ಊರು ಕಳಿಸುತ್ತೆ, ಬೇರೆ ಬೇರೆ ದೇಶಕ್ಕೂ ಕಳಿಸುತ್ತೆ. ಈಗೇನು ಪ್ರಶ್ನೆ ನಿಮ್ಮದು? ನಾವು ಯಾವ ಬಿಸ್ನೆಸ್ ಮಾಡ್ಬೇಕಾ ಅನ್ನೋದು ಕೇಳ್ಬೇಕಾಯ್ತು. ಫಸ್ಟ್ ಆಫ್ ಆಲ್ ನಿಮಗೆ ಬಿಸ್ನೆಸ್ ಯೋಗ ಇದೆಯಾ ಅಂತ ಕೇಳ್ರಿ. ಯಾವ ಬಿಸ್ನೆಸ್ ಮಾಡಬೇಕು ಅಂತ ಹೆಂಗಾಗುತ್ತೆ? ಯಾವ ಥರ ಮಾಡಬೇಕು? ಬಿಸ್ನೆಸ್ಸಲ್ಲಿ ನಮಗೆ ತಿಂಗಳ ಹೊಟ್ಟೆ ತುಂಬಿದ್ರೆ ಸಾಕಾ? ಅಂದ್ರೆ ನಮ್ದು ಗ್ಯಾರೇಜ್ ಐತ್ರಿ, ಅದು ಗ್ಯಾರೇಜ್ ನಡೀತಾ ಇಲ್ಲ. ಒಂದು 7 ವರ್ಷ ಅದು ನಡೀತಾ ಇಲ್ಲ. ಸರಿ, ಗಾಡಿ ಓಡ್ಸಕ್ ಬರುತ್ತಾ? ಬರುತ್ತೆ. ಆ ಗಾಡಿ ಓಡಿಸೋದು ಮಾಡಿ. ಯಾಕಂದರೆ 9ನೇ ಮನೆ ಟ್ರಾವೆಲ್ ಅಂತ ಬರುತ್ತೆ. ನಾನು ಇದಕ್ಕಿಂತ ಮುಂಚೆ ಸ್ವಲ್ಪ ಹೇಳಿದೆ, ಬೇರೆ ಬೇರೆ ಕಡೆ ಓಡಿಸಾಡ್ತಂತೆ. ಟ್ರಾವೆಲ್
ಟಿ ಏನಾರು ಇದ್ದರೆ ಹಾಕಿ. ಕೇತು ದಶೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಆಮೇಲೆ ಶುಕ್ರನೂ ಬರ್ತಾನೆ, 4th ಹೌಸ್ ತೋರಿಸ್ತಾ ಇದ್ದಾನೆ, ಖಂಡಿತ ಅದು ಟ್ರಾವೆಲ್ಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಜ್ಯೋತಿಷ್ಯ ಕಲೀರಿ. ನಿಮ್ಮಂಥವ್ರು ಕಲಿಬೇಕು. ನಿಮ್ಮಂಥವ್ರು ಕಲಿತ್ರೆ ಇದನ್ನು ಸೈಡ್ ಬಿಸ್ನೆಸ್ ಆಗೂ ಮಾಡ್ಕೋಬೋದು. ಸಣ್ಣದಾಗಿ ಬರಲಿ, ಇದೇನು ಒಂದೇ ನಾವು ಮಾಡ್ಕೊಂಡು ಹೋದಾಗಲೇ ಬರುತ್ತಲ್ಲ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ಜ್ಯೋತಿಷ್ಯ ನೀವು ಕಲಿಯೋದು ಒಂದು ಪಾಯಿಂಟ್ ಆದರೆ, ಆ ಜ್ಯೋತಿಷ್ಯ ಕಲಿತಾದ್ಮೇಲೆ ಅನೇಕ ಜನರು ಮುಂದಿನ ಭವಿಷ್ಯ ಕೇಳ್ತಾರೆ. ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತಾಯಿದ್ದಾರೆ ಎಷ್ಟೋ ಜನ. ಡ್ರೆಸ್ಗಳು ಹಾಕ್ಕೊಂಡು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದೆಲ್ಲ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಅಸ್ಟ್ರಾಲಜಿ ಮತ್ತು ಪರ್ಫೆಕ್ಟಾಗಿ ತೋರಿಸ್ತಕ್ಕಂಥ ಒಂದು ಅಸ್ಟ್ರಾಲಜಿ ಮಾಡ್ಕೋಬೋದು. ಕೃಷಿ ಚೆನ್ನಾಗಿದೆ ನಿಮಗೆ. ಕೃಷಿ ಏನಾರು ಇದ್ದರೆ ನಿಮಗೆ ನಿಮ್ಮ ಒಂದು ಕೆಲವೊಂದು ಸತಿ ಇಂಡಿಕೇಶನ್ ತೋರಿಸುತ್ತೆ. ಅದೇನಾದ್ರು ನಮ್ಮ ಅದೃಷ್ಟಕ್ಕೆ ಕೃಷಿ ಇದ್ದರೆ ಕೃಷಿಯಲ್ಲಿ ಉತ್ತಮವಾಗಿದೆ. 2 ವಿಚಾರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಚಾರಕ್ಕೆ ಹೋಗೋಣ.